ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ YT ಸ್ಟುಡಿಯೋ ಸೆಟ್ಟಿಂಗ್ ಏನಿದೆ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಸೆಟ್ಟಿಂಗ್ ನೀವೇನಾದರೂ ಮಾಡಿಲ್ಲ ಅಂದರೆ ಸೊ ನೀವು ಚಾನಲ್ ಮಾಡಿರೋದೇ ವೇಸ್ಟು, ಓಕೆನಾ. ವ್ಯೂಸು ಬರೋಲ್ಲ, ಏನು ರೆಸ್ಪಾನ್ಸು ನಿಮ್ಮ ಚಾನಲಲ್ಲಿ ಬಂದುಬಿಟ್ಟು ಸಿಗೋಲ್ಲ. ಈಗ ಹೊಸ ಚಾನಲ್ ಆದರೂ ಈಗ ಈ ಸೆಟ್ಟಿಂಗ್ಸ್ ಏನಿದೆ ಮಾಡಲೇಬೇಕು ನೀವು. ಇಲ್ಲ ನಿಮ್ಮದು ಆಲ್ರೆಡಿ ಚಾನಲ್ ಮಾಡಾಗಿದೆ ಬಟ್ ವ್ಯೂಸ್ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಚಾನಲ್ ಸೆಟ್ಟಿಂಗ್ಸು ಮಾಡಿರಲ್ಲ. ಆ ಕಾರಣದಿಂದ ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ, ಲೈಕ್ ವ್ಯೂಸ್ ಬರೋಲ್ಲ, ಇಂಪ್ರೆಷನ್ ಜಾಸ್ತಿ ಹೋಗೋಲ್ಲ, ಓಕೆನಾ. ಸೊ ಏನು ಸೆಟ್ಟಿಂಗ್ ನಾನು ಹೇಳ್ತೀನಿ ಅದು ಡೀಟೇಲ್ಸಾಗಿ ನೋಡಿ ಕರೆಕ್ಟಾಗಿ ಆನ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಸೆಟ್ಟಿಂಗ್ ಏನು ಹೇಳ್ಕೊಡ್ತೀನಿ ಅದು ಚೆನ್ನಾಗಿ ನೋಡಿಕೊಂಡು ಹೆಂಗಿದೆ ಹಂಗೇ ಅಪ್ಲೈ ಮಾಡಿ, ಓಕೆನಾ. ಬೈ ಚಾನ್ಸ್ ನಿಮಗೆ ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮ್ಮ ಸೆಟ್ಟಿಂಗು ಸರಿ ಮಾಡಿಕೊಡೋದ್ರಲ್ಲಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಹೊಸ ಮೈಕಿಂದ ನಾನು ಶೂಟ್ ಮಾಡ್ತಾಯಿದ್ದೀನಿ. ಸೊ ವಾಯ್ಸ್ ಯಾವ ಥರ ಕೇಳಿಸ್ತಿದೆ ಏನು ಎತ್ತ ಅಂತ ನನಗೆ ಕಮೆಂಟಲ್ಲಿ ಹೇಳಿ ತಿಳಿಸ್ಕೊಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟಾಗಿ ನೀವು ಮಾಡಬೇಕಾಗಿರೋ ಸೆಟ್ಟಿಂಗು, ಫಸ್ಟು ನೀವೇನು ಮಾಡಿ, ಇದು ಕ್ರೋಮ್ ಬ್ರೌಸರ್ ಏನು ಅಪ್ಲಿಕೇಶನ್ ಇದೆ ಇದನ್ನು ಓಪನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ಸರ್ಚ್ ಬಟನಲ್ಲಿ ನೀವು ಡೈರೆಕ್ಟಾಗಿ ನೀವು ಇಲ್ಲಿಂದ ಕೂಡ ಓಪನ್ ಮಾಡ್ಬೋದು, ಓಕೆನಾ. ಇಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಓಪನ್ ಮಾಡ್ಬೋದು, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಯೂಟ್ಯೂಬ್ ಓಪನ್ ಮಾಡ್ಬೋದು. ನಮಗೆ ಕ್ರಿಯೇಟರ್ ಸ್ಟುಡಿಯೋ ಓಪನ್ ಮಾಡಬೇಕು. ಸೊ ಸಿಂಪಲಿ ನಾವು ಕ್ರಿಯೇಟರ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲ ಅಂದರೆ ನೀವು ಟೈಪ್ ಮಾಡ್ಬೋದು studio.youtube.com ಅಂತ ಟೈಪ್ ಮಾಡಿ, ನಿಮ್ದು ಏನಿದೆ ಓಪನ್ ಆಗಿಬಿಡುತ್ತೆ, ಓಕೆನಾ ಗೈಸ್. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ಝೂಮ್ ಮಾಡಿದರೆ ಕೆಳಗಡೆ ಬಂದುಬಿಟ್ಟು ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಇಲ್ಲಿ ಸೆಟ್ಟಿಂಗು. ಸೊ ಈ ಸೆಟ್ಟಿಂಗ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಸೆಟ್ಟಿಂಗ್ ಬಗ್ಗೆ ನಿಮ್ಗೆ ಹೇಳಿಬಿಡ್ತೀನಿ. ಅದು ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಎಂಥದ್ರದ್ದು ಇದು, ಈ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಬಂದುಬಿಟ್ಟು ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ನು ನೋಡಿ, ಈ ಥರ ಒಂದು ಆಪ್ಷನ್ನು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ಏನಿದೆ, ನಮ್ಮದು ಇದು ಬ್ಯಾನರ್ ಇದೆ, ಓಕೆನಾ. ನಾವೇನು ನಮ್ಮ ಚಾನೆಲ್ ಬಗ್ಗೆ ಕಸ್ಟಮೈಸ್ ಮಾಡಿರೋದು ಬ್ಯಾನರ್ ಇದೆ. ಅದಾದಮೇಲೆ ನಮ್ಮದು ಲೋಗೋ ಇದೆ, ನೇಮ್ ಇದೆ, ಇಲ್ಲಿ ಹ್ಯಾಂಡಲ್ ನೇಮ್ ಇದೆ, ಅದು ಬಂದರೆ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಮೇಯ್ನಾಗಿ ಮಾಡೋ ತಪ್ಪು ಏನಂದರೆ ಡಿಸ್ಕ್ರಿಪ್ಷನ್ ಖಾಲಿ ಬಿಡೋದು, ಓಕೆನಾ. ಖಾಲಿ ಬಿಟ್ಟು ಏನೂ ಹಾಕದೇ ಇರೋದು ಡಿಸ್ಕ್ರಿಪ್ಷನಲ್ಲಿ. ಸೊ ಈ ಚಾನೆಲ್ ಡಿಸ್ಕ್ರಿಪ್ಷನಲ್ಲಿ ಫಸ್ಟು ಬಂದುಬಿಟ್ಟು ನೀವು ಏನಾದರೂ ಒಂದು ಬರೆದುಬಿಡಿ, ಓಕೆನಾ. ಸೊ ನಾನು ನೋಡಿ ಇಲ್ಲಿ ಡೈಲಿ ವೀಡಿಯೋ ಅಪ್ಲೋಡಿಂಗ್ ಟೈಮ್ 5 PM ಅಂತ ಹಾಕಿದ್ದೀನಿ, ಕೆಳಗಡೆ ಫಾರ್ ಸ್ಪಾನ್ಸರ್ಶಿಪ್ ಅಂತ ಹಾಕಿಬಿಟ್ಟು ಒಂದು ಮೇಲ್ ಹಾಕಿದ್ದೀನಿ, ಓಕೆನಾ. ಸೊ ನೀವು ಏನಾದರೂ ಬರಿಬೋದು, ಲೈಕ್ ಹಾಯ್ ಅಂತಲೂ ಹೆಲೋ ಗಾಯ್ಸ್ ಅಂತಲೂ ಬರೀರಿ, ಬೇಕಾದರೆ ಏನಾದರೂ ಬರ್ಕೊಳ್ಳಿ. ಬಟ್ ಇಲ್ಲಿ ಬಂದುಬಿಟ್ಟು ಇದು ಇಲ್ಲದೆ ಖಾಲಿ ಇರೋ ಹಾಗಿಲ್ಲ, ಓಕೆನಾ. ಏನೂ ಬರೀದಲ್ಲೇ ಇದು ಖಾಲಿ ಪೇಜ್ ಕಾಣಿಸೋ ಹಾಗಿಲ್ಲ. ಖಾಲಿ ಪೇಜ್ ಬಂದುಬಿಟ್ಟು ಕಾಣಿಸಿದ್ರೆ ಏನಾಗುತ್ತೆ, ನಿಮ್ಮದು ಮಾನಿಟೈಸೇಷನ್ನಲ್ಲಿ ರಿಜೆಕ್ಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಮಾನಿಟೈಸೇಷನ್ ಕಳ್ಸೋಕ್ಕಿಂತ ಮುಂಚೆ ನಿಮ್ಮ ಡಿಸ್ಕ್ರಿಪ್ಷನ್ ಏನಿದೆ ಫಿಲ್ ಮಾಡಿ. ಏನಾದರೂ ಒಂದು ಚಾನೆಲ್ ಬಗ್ಗೆ ಒಂದೆರಡು ಲೈನ್ಸ್ ಬರೀರಿ. ಇಲ್ಲ ನನಗೆ ಬರೆಯೋಕ್ಕೆ ಇಷ್ಟ ಇಲ್ಲ ಅನ್ನೋರು ಏನಾದರೂ ಒಂದು ಹಾಯ್ ಆದರೂ ಬರೆದು ಇಟ್ಬಿಡಿ, ಓಕೆನಾ. ಸೊ ಏನಾದರೂ ಒಂದು ನಿಮ್ಮ ಚಾನೆಲ್ ಬಗ್ಗೆ ನೀವು ಬರೆದು ಬಿಡ್ಬೋದು, ಓಕೆನಾ. ಸೊ ನಾನು ಇಲ್ಲಿ ನೋಡ್ಬೋದು ನೀವು ಬರೆದಿಲ್ಲ. ಸೊ ನಾನು ಒಂದು 2 to 3 ಡೇಸಲ್ಲಿ ಏನಾದರೂ ನಾನಿಲ್ಲಿ ನನ್ನ ಚಾನಲ್ ಬಗ್ಗೆನೇ ಇಲ್ಲಿ ನಾನು ಬರೀತೀನಿ, ನೀವು ನೋಡ್ಬೋದು, ಓಕೆನಾ. ನೋಡೋಕ್ಕೆ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಮೇಯ್ನಾಗಿ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನೀವು ಏನಾದರೂ ಬರೆದಿಟ್ಟಿರಬೇಕು, ಓಕೆನಾ. ಈ ಹೊಸ ಪಾಲಿಸಿ ಏನು ಬಂದಿದೆ ಅದರಲ್ಲಿ ಬಂದುಬಿಟ್ಟು ನಿಮಗೆ ಮಾನಿಟೈಸೇಷನಲ್ಲೂ ಪ್ರಾಬ್ಲಮ್ ಆಗೋ 100% ಚಾನ್ಸಸ್ ಇರುತ್ತೆ, ನೀವು ಡಿಸ್ಕ್ರಿಪ್ಷನ್ ಏನಾದರೂ ಖಾಲಿ ಬಿಟ್ಟಿದ್ರೆ. ಬಟ್ ಈಗ ಖಾಲಿ ಬಿಡೋ ಹಾಗಿಲ್ಲ. ಫಸ್ಟು ಖಾಲಿ ಬಿಟ್ಟರು ನಡೀತಾ ಇತ್ತು, ಬಟ್ ಈಗ ಖಾಲಿ ಬಿಡೋ ಹಾಗಿಲ್ಲ. ಏನಾದರೂ ಒಂದು
ಬರಿಬೇಕು. ಆ್ಯಂಡ್ ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಎಷ್ಟು ಲಿಂಕ್ಸ್ ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವೂ ಕೂಡ ಏನು ಮಾಡಬೇಕು, ನಿಮ್ಮ ಲಿಂಕ್ಗಳು ಹಾಕಬೇಕು ಅದರ್ ಸೋಷಲ್ ಮೀಡಿಯಾ ಲೈಕ್ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಟ್ವಿಟ್ಟರ್ ಆಗಲಿ, ಬೇರೆ ಏನು ಲಿಂಕ್ ಇದೆ ಅದರದ್ದು ನಿಮ್ಮದು ಅಟ್ಲೀಸ್ಟು ಯಾವುದಾದ್ರೂ ಒಂದು ಲಿಂಕ್ ಆದರೂ ಹಾಕಿ. ನಿಮಗೆ ಫೇಸ್ಬುಕ್ ಅಕೌಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ ಅದರದ್ದು ಲಿಂಕ್ ಹಾಕಿ. ಇನ್ಸ್ಟಾಗ್ರಾಮು ಇಲ್ವಾ ಫೇಸ್ಬುಕ್ದು ಹಾಕಿ, ಓಕೆನಾ. ಫೇಸ್ಬುಕ್ದು ಇಲ್ವಾ ಟ್ವಿಟ್ಟರ್ ಏನಾದರೂ ಯೂಸ್ ಮಾಡ್ತೀರಾ ಅದ್ರದ್ದು ಹಾಕಿ, ಓಕೆನಾ. ಸೊ ನೀವು ಯಾವ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಇದ್ದೀರಾ, ಆ್ಯಕ್ಟಿವ್ ಇದ್ದೀರಾ ಅದರದ್ದು ಲಿಂಕ್ ಇಲ್ಲಿ ಹಾಕಿ, ಓಕೆನಾ. 100% ಹಾಕಲೇಬೇಕು. ನಿಮಗೆ ಏನು ಮಾಡಿ, ಸಿಂಪಲಿ ನೋಡಿ ಈ ಥರ ಬಾಕ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಟೈಟಲ್ ರಿಕ್ವೈರ್ಡ್ ಅಂತ ಇದೆ. ಸೊ ಟೈಟಲಲ್ಲಿ ಬಂದುಬಿಟ್ಟು ನೀವು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮು, ಇಲ್ಲ ಫಾಲೋ ಮೀ ಆನ್ ಫೇಸ್ಬುಕ್ಕು, ಇಲ್ಲ ಯಾವ ಸೋಷಲ್ ಮೀಡ್ಯಾ ಇದೆ ಆ ಸೋಷಲ್ ಮೀಡ್ಯಾ ಹೆಸರು ಹಾಕಬೇಡಿ. ಅದು ಹಾಕಾದ್ಮೇಲೆ ಇಲ್ಲಿ ಇನ್ನೊಂದು ಬಾಕ್ಸ್ ಇರುತ್ತೆ ನೋಡೋಕ್ಕೆ, URL ಅಂತ. ಸೊ ಇಲ್ಲಿ ಬಂದುಬಿಟ್ಟು ಆ ಲಿಂಕ್ನ ಹಾಕಬೇಕು. ಆ ಲಿಂಕ್ ಹಾಕಿದರೆ ಬಂದುಬಿಟ್ಟು ನಿಮ್ಮದು ಲಿಂಕ್ ಶೋ ಆಗೋಲ್ಲ. ನಿಮ್ಮದು ಡೈರೆಕ್ಟ್ ಇನ್ಸ್ಟಾಗ್ರಾಮ್ದು ಏನಾದರೂ ಐ ಡಿ ಹಾಕಿದರೆ ಇನ್ಸ್ಟಾಗ್ರಾಮ್ ಶೋ ಆಗುತ್ತೆ, ಫೇಸ್ಬುಕ್ ಹಾಕಿದರೆ ಫೇಸ್ಬುಕ್ ಲೋಗೋ ಶೋ ಆಗುತ್ತೆ, ಇನ್ಸ್ಟಾಗ್ರಾಮ್ ಲೋಗೋ ಶೋ ಆಗುತ್ತೆ. ಈ ಥರ ಲೋಗೋಗಳು ಬಂದುಬಿಟ್ಟು ಶೋ ಆಗಿಬಿಡುತ್ತೆ, ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಮೇಯ್ನಾಗಿ ಫಸ್ಟು ಬಂದುಬಿಟ್ಟು ಇದನ್ನು ನೀವು ಮಾಡಬೇಕು, ಓಕೆನಾ. ಇಲ್ಲ ಆ್ಯಪ್ಷನಲ್ಲಿದೆ, ನೀವು ಇಲ್ಲೂ ಕೂಡ ಇಮೇಲ್ ಅಡ್ರೆಸ್ನ ಕೊಡ್ಬೋದು, ಇಲ್ಲೂ ಕೂಡ ಇಮೇಲ್ ಅಡ್ರೆಸ್ ನೀವು ಕೊಡ್ಬೋದು. ಸೊ 2 ಆಪ್ಷನ್ ಇದೆ, ನೀವು ಇಲ್ಲೂ ಕೂಡ ಆ್ಯಡ್ ಮಾಡ್ಬೋದು ಇಮೇಲ್ ಅಡ್ರೆಸ್ಸು, ಇಲ್ಲೂ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇಲ್ಲೇ ಆ್ಯಡ್ ಮಾಡಿ. ಸೊ ನಾನು ಇಲ್ಲೂ ರಿಮೂವ್ ಮಾಡಿಬಿಟ್ಟು ಇಲ್ಲೇ ಆ್ಯಡ್ ಮಾಡ್ತೀನಿ ಇಮೇಲ್ನ, ಓಕೆನಾ. ಇದಾಯಿತಾ. ಅದು ಆದಮೇಲೆ ಗಾಯ್ಸ್ ನಿಮ್ಗೆ ಇಲ್ಲಿ ಏನು ಮಾಡಬೇಕು, ಸೊ ಕೆಳಗಡೆ ಇದು ಬಂದುಬಿಟ್ಟು ಆಪ್ಷನಲ್ಲು, ನೀವು ಹಾಕೋದಾದರೂ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡೋದಾದರೂ ಮಾಡ್ಬೋದು. ಈಗ ನಿಮಗೆ ಲೈಕ್ ಅಂದ್ಕೊಂಡಿದ್ದೀರಾ ನೀವು ನಂದು ಯಾರೂ ಬಂದುಬಿಟ್ಟು ಕಾಪಿ ಮಾಡಬಾರ್ದು ನನ್ನ ವೀಡಿಯೋಸ್ಗಳನ್ನ, ಓಕೆನಾ. ಯಾರೂ ಕಾಪಿ ಮಾಡಬಾರ್ದು ಅಂದರೆ ನಿಮ್ಮದು ಇಲ್ಲಿ ನಿಮ್ಮ ವೀಡಿಯೋದು ವಾಟರ್ ಮಾರ್ಕ್ ಹಾಕ್ಬೋದು, ಓಕೆನಾ. ನಿಮ್ಮದು ಲೈಕ್ ಈಗ ನೀವು ಇದರಲ್ಲಿ ಏನು ಹಾಕಿದ್ದೀರಾ ಇದನ್ನು ಕೂಡ, ಈ ಫೋಟೋನು ಕೂಡ ನೀವಲ್ಲಿ ಆ್ಯಡ್ ಮಾಡ್ಬೋದು, ಇಲ್ಲ ನೀವೇ ಕ್ರಿಯೇಟ್ ಮಾಡ್ಬೋದು ನಿಮ್ಮ ವಾಟರ್ ಮಾರ್ಕು, ಇಲ್ಲ ನಿಮ್ಮ ಹೆಸ್ರು ಏನಾದರೂ ಕ್ರಿಯೇಟ್ ಮಾಡಿ ಹಾಕ್ಬೋದು ಅಲ್ಲಿ ನಿಮ್ಮ ವಾಟರ್ ಮಾರ್ಕಾಗಿ. ಇಲ್ಲಾಂದರೆ ನೀವು ಈ ಫೋಟೋನೇ ತೆಗೆದುಬಿಟ್ಟು ಇಲ್ಲಿ, ಓಕೆನಾ, ಈ ಇದರಲ್ಲಿ ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ, ಸಿಂಪಲ್ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೋಡ್ ಆಪ್ಷನ್ ಕೇಳುತ್ತೆ, ಆ ಫೋಟೋನ ಆ್ಯಡ್ ಮಾಡಿ ನೀವು ವಾಟರ್ ಮಾರ್ಕ್ ಏನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ಇಷ್ಟು ಸೆಟ್ಟಿಂಗ್ ಆದಮೇಲೆ ಸೊ ಸಿಂಪಲಿ ನಿಮ್ಗೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಬ್ಲಿಷ್ನ ಮಾಡಬೇಕು, ಇದನ್ನು ಮರಿಬೇಡಿ, ಓಕೆನಾ. ಸೊ ಇದಾಯಿತು ನಮ್ಮದು ಮೊದಲನೇದು, ಓಕೆನಾ. ಇದೆಲ್ಲ ಆದಮೇಲೆ ಗೈಸ್ ನಿಮಗೆ ಮೇಯ್ನಾಗಿ ಇನ್ನೂ ಸೆಟ್ಟಿಂಗ್ಸು ಮೇಲೆ ಗಮನ ಕೊಡಬೇಕಾಗಿರೋದು ಏನಂದರೆ, ನಿಮ್ಮದು ತುಂಬ ಜನ ಹೇಳ್ತೀರಾ ನನಗೆ, ಏನಂತ ಹೇಳ್ತೀರಾ ಮೇಡಮ್ ನಂದು ಥಂಬ್ನೇಲ್ ಸೆಟ್ ಮಾಡೋಕ್ಕಾಗ್ತಿಲ್ಲ, ನನ್ನ ಥಂಬ್ನೇಲ್ ಬಂದ್ಬಿಟ್ಟು ಆಪ್ಷನ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಿಲ್ಲ, ಇಂಪ್ರೆಷನ್ಸ್ ಬರ್ತಿಲ್ಲ ಅಂತ. ಸೊ ನೀವುಗಳು ಬಂದುಬಿಟ್ಟು ಈ ಸೆಟ್ಟಿಂಗ್ ಮಾಡಿರಲ್ಲ, ಆ ಕಾರಣದಿಂದ ನಿಮ್ಮದು ಏನಾಗ್ತಾ ಇರುತ್ತೆ, ವ್ಯೂಸು ಬರ್ತಿರಲ್ಲ, ಪ್ಲಸ್ ಇಂಪ್ರೆಷನ್ಸು ಬರ್ತಾ ಇರಲ್ಲ, ಆ್ಯಂಡ್ ಥಂಬ್ನೇಲ್ ಹಾಕೋ ಆಪ್ಷನ್ ಕೂಡ ನಿಮಗೆ ಸಿಗ್ತಾ ಇರಲ್ಲ. ಏನಕ್ಕೆ ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್, ಸಿಂಪಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನೋಡಿ ಗಾಯ್ಸ್ ಈ ಥರ ಬಂದುಬಿಟ್ಟು ಕಾಣುತ್ತೆ. ಸೊ ನಾನು ಫೋನ್ ರೊಟೇಟ್ ಮಾಡ್ಕೊಳ್ತೀನಿ, ಸೊ ನಿಮಗೆ ಚೆನ್ನಾಗಿ ಕಾಣಿಸೋಕ್ಕೆ. ಸೊ ನಾನು ಫೋನ್ನ ರೊಟೇಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ರೊಟೇಟ್ ಮಾಡ್ಕೊಂಡಿದ್ದು ಡೆಸ್ಕ್ಟಾಪು ಬೇಡ, ರೊಟೇಟ್ ಮಾಡಿಕೊಂಡ್ರೆ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಹೀಗೆ ತೋರಿಸ್ತೀನಿ ನಾನು ನಿಮಗೆ, ಓಕೆನಾ. ಸೊ ನೋಡಿ ಗಾಯ್ಸ್ ಇಲ್ಲಿ ಫಸ್ಟು ನಮ್ಮದು ಏನಿದೆ, ಇದು ಜನರಲ್ ಇದೆ. ಸೊ ಇದ್ರ ಕೆಳಗಡೆ ಬಂದುಬಿಟ್ಟು ಏನಿದೆ, ಚಾನಲ್ ಇದೆ, ಓಕೆನಾ. ಸೊ ಇಲ್ಲಿ ನೀವು USD ಡಾಲರ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತದೆ. ಬೈ ಚಾನ್ಸ್ ಬೇರೆ ಕರೆನ್ಸಿ ಇದ್ದರೆ ಇಲ್ಲಿ ನೀವು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕರೆನ್ಸಿ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. USD ಡಾಲರ್ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅದು ಮಾನಿಟೈಸೇಷನ್ ಆಗಿದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೂ ಕೂಡ ಏನು ತೊಂದರೆ ಇಲ್ಲ, ಆಮೇಲೆ ಕೂಡ ನೀವು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಅದು. ಈಗ ಸದ್ಯಕ್ಕೆ ಇಲ್ಲಿ ಚಾನಲ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, 2ನೇ ಆಪ್ಷನು, ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಬಂದುಬಿಟ್ಟು ಬೇಸಿಕ್ ಇನ್ಫಾರ್ಮ್, ಫಸ್ಟ್ ಆಫ್ ಆಲ್ ಬೇಸಿಕ್ ಇನ್ಫಾರ್ಮಲ್ಲಿ ಇಲ್ಲಿ ಬಂದುಬಿಟ್ಟು ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆ, ರೆಸಿಡೆನ್ಸ್, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಫಸ್ಟು ಏನು, ನಿಮ್ಮ ಕಂಟ್ರಿ. ಸೊ ನೀವು ಇಲ್ಲಿ ಕಂಟ್ರಿನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ ಯೂಟ್ಯೂಬಿಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ವ್ಯೂಸ್ ಎಲ್ಲಿಂದ ನಿಮಗೆ ಬರಬೇಕಂದ್ರೆ ನಿಮಗೆ ಆಲ್ ಓವರ್ ಇಂಡಿಯಲ್ಲಿ ನಿಮ್ಮದು ಕಳಿಸುತ್ತೆ ಇಂಪ್ರೆಷನ್ನು, ಓಕೆನಾ. ಸೊ ಮೇಯ್ನಾಗಿ ನಿಮ್ಮ ವಿಡಿಯೋ ಬಂದುಬಿಟ್ಟು ಯಾವ ಲ್ಯಾಂಗ್ವೇಜಲ್ಲಿದೆ ನೋಡ್ಕೊಳ್ಳಿ. ಸೊ ಮೇಯ್ನಾಗಿ ಬಂದುಬಿಟ್ಟು ನಿಮ್ಮದು
ವಿಡಿಯೋ ಇಂಪ್ರೆಷನ್ ಇಂಡಿಯಾದಲ್ಲಿ ಕಳಿಸ್ಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ನಿಮ್ಮದು ಕಂಟ್ರಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆನಾ. ಅದಾದಮೇಲೆ ಇಲ್ಲಿ ಕೆಳಗೆ ಬಂದರೆ ಕೆಲವೊಂದು ಕೀವರ್ಡ್ಸ್ಗಳನ್ನ ಹಾಕಿದ್ದೀನಿ, ನೀವು ನೋಡ್ಬೋದು ಇದು ಏನು ಕೀವರ್ಡ್ಸ್ ಅಪ್ಪ ಈ ಥರ ಹಾಕಿಟ್ಟಿದ್ದಾರೆ ಅಂತ. ಸೊ ನೀವು ಗಾಯ್ಸ್ ನಿಮ್ಮದು ಹೆಸರಲ್ಲಿ ರಿಲೇಟೆಡ್ ಕೀವರ್ಡ್ಸ್ಗಳನ್ನ ಇಲ್ಲಿ ಹಾಕಬೇಕು. ಓಕೆನಾ. ನಿಮ್ಮ ಹೆಸರನ್ನೇ ಉಲ್ಟಾ ಪುಲ್ಟಾ ಮತ್ತು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರಲ್ಲಿ ಮತ್ತು ಡಿಫ್ರೆಂಟ್ ಟೈಪಲ್ಲಿ ಬರೀರಿ. ಆಗೇನಾಗುತ್ತೆ ನಿಮ್ಮದು ಸರ್ಚ್ ಲಿಸ್ಟಲ್ಲಿ ಬೇಗ ಬರುತ್ತೆ ನಿಮ್ಮ ಹೆಸರು. ಓಕೆನಾ. ಇಲ್ಲಿ ನೀವು ಆ ಕೀವರ್ಡ್ಸು ನಿಮ್ಮ ನೇಮ್ದು ಕೀವರ್ಡ್ಸ್ ಹಾಕಿದಷ್ಟು ಸರ್ಚ್ ಲಿಸ್ಟಲ್ಲಿ ಬೇಗ ಬರುತ್ತೆ. ಅದಾದಮೇಲೆ ಇನ್ನೂ ಕೆಳಗೆ ಬಂದರೆ ನಾನು ನೋಡಿ ಯಾವ ರಿಲೇಟೆಡ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅದರ ರಿಲೇಟೆಡ್ ಕೀವರ್ಡ್ಸ್ಗಳನ್ನ ಹಾಕಿದ್ದೀನಿ. ಓಕೆನಾ. ಬೈ ಚಾನ್ಸ್ ನಿಮಗೆ ಕೀವರ್ಡ್ ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ಹಾಕೋದು, ಎಲ್ಲಿ ಸಿಗುತ್ತೆ ನಮಗೆ ಕೀವರ್ಡ್ಸ್, ಯಾವ ಥರ ನಾನು ಹಾಕಲಿ ಅಂದರೆ ನಿಮ್ಗೊಂದು ಐಡಿಯಾ ಹೇಳ್ತೀನಿ ನೋಡಿ ಎಲ್ಲಿಂದ ನಿಮಗೆ ಕೀವರ್ಡ್ಸ್ ಸಿಗುತ್ತಂತ. ಸೊ ಸಿಂಪಲಿ ನಾನು ಇಲ್ಲಿ ಗೂಗಲ್ ಓಪನ್ ಮಾಡ್ಕೊಂಡು ನಿಮ್ಗೆ ಹೇಳಿಬಿಡ್ತೀನಿ. ಇಲ್ಲಿ ಬಂದುಬಿಟ್ಟು ನೀವು ಕೀವರ್ಡ್ಸ್ನ ಯೂಸ್ ಮಾಡ್ಕೋಬೋದು ರ್ಯಾಪಿಡ್ ಟ್ಯಾಗ್ಸಲ್ಲಿ. ಓಕೆನಾ. ಸೊ ಸಿಂಪಲಿ ಇಲ್ಲಿ ನಿಮ್ಮ ಕ್ಯಾಟಗರಿ ಹಾಕಿ ಸಾಕು. ರ್ಯಾಪಿಡ್ ಟ್ಯಾಗ್ಸ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಯೂಸ್ ಜನರೇಟರ್ ಟ್ಯಾಗ್ ಏನಿದೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಂದ್ಕೊಳ್ಳಿ ಈಗ ನೀವು ಯಾವುದಾದ್ರೂ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಟೆಕ್ ಕ್ಯಾಟಗರಿ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಓಕೆನಾ. ವ್ಲಾಗಿಂಗ್ ಇಲ್ಲ ಕುಕ್ಕಿಂಗ್ ಅಂತ ಹಾಕಿ. ನಾನು ಕುಕ್ಕಿಂಗ್ ಅಂತಲೇ ಹಾಕ್ತೀನಿ. ಕುಕ್ಕಿಂಗ್ ವಿಡಿಯೋ, ಮೇಕಿಂಗ್ ಕುಕ್ಕಿಂಗ್ ವಿಡಿಯೋ. ಓಕೆನಾ. ಕುಕ್ಕಿಂಗ್ ವಿಡಿಯೋ ಈ ಥರ ಹಾಕಿ. ಈ ಥರ ಹಾಕಿದರೆ ನೋಡಿ ನಿಮಗೆ ಬಂದುಬಿಟ್ಟು ಇಲ್ಲಿ ಕುಕ್ಕಿಂಗ್ ವೀಡಿಯೋಸ್ದು ಕೆಲವೊಂದು ಟ್ಯಾಗ್ಸ್ಗಳು ಬಂದುಬಿಟ್ಟು ಸಿಗುತ್ತೆ. ಈ ಟ್ಯಾಗ್ಸ್ಗಳನ್ನ ನೀವು ಈಸಿಲಿ ಯೂಸ್ ಮಾಡ್ಬೋದು. ಯಾವುದರಲ್ಲಿ ಈಗ ನಾನು ನಿಮಗೆ ಕೀವರ್ಡ್ಸ್ ತೋರಿಸಿದ್ನಲ್ಲ ಅಲ್ಲಿ ನೀವು ಇದನ್ನು ಕೆಲವೊಂದು ಎಲ್ಲ ಯೂಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳಲ್ಲ. ಇದರಲ್ಲಿ ಕೆಲವೊಂದು ಮೇಯ್ನ್ ಆಗಿರೋದು ಏನು ಮಾಡಿ ಸಿಂಪಲಿ ಒಂದೊಂದಾಗಿ ಈ ಥರ ಏನು ಮಾಡಿ ಕಾಪಿ ಒಂದು ಕಾಪಿ ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಆಲ್ ಇಲ್ಲಿ ಕಾಪಿ ಮಾಡೋಕ್ಕೆ ಆಪ್ಷನ್ ಕೊಡ್ತಾ ಇದೆ. ಸೊ ಸಿಂಪಲಿ ಕಾಪಿ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕಾಪಿನ ಮಾಡ್ಕೊಳ್ಳಿ. ಓಕೆನಾ. ಕಾಪಿ ಮಾಡ್ಕೊಂಡಾದ್ಮೇಲೆ ಏನು ಮಾಡಿ ಇಲ್ಲಿ ನೋಟ್ಬುಕ್ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ನೋಟ್ಬುಕ್ಕದು. ಓಕೆನಾ. ಸೊ ಸಿಂಪಲಿ ಇಲ್ಲಿ ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡಿ. ಯಾವ ಥರ ಪೇಸ್ಟ್ ಮಾಡಬೇಕು ಆ್ಯಂಡ್ ಯಾವ ಥರ ಸಪ್ರೇಟ್ ಮಾಡಬೇಕು ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ನೋಟ್ಬುಕ್ಕಲ್ಲಿ ನೋಡಿ ಪೇಸ್ಟ್ ಮಾಡಿದ್ದೀನಿ ಈ ಥರ. ಈಗ ಈ ಕಾಮ ಕಾಣಿಸ್ತಿದೆಯಲ್ಲ ಇದನ್ನು ನೀವು ಈ ಥರ ಸಪ್ರೇಟ್ ಮಾಡಿ. ಓಕೆನಾ. ಈ ಥರ ಕಾಮನ ಸಪ್ರೇಟ್ ಮಾಡ್ಕೊಳ್ಳಿ. ಒಂದೆರಡು ನಾನು ಮಾಡಿ ತೋರಿಸಿದ್ದೀನಿ, ಇನ್ನು ಮಿಕ್ಕಿದ್ದು ನೀವು ಮಾಡ್ಕೊಳ್ಳಿ. ಓಕೆನಾ. ಈಗ ನಿಮ್ಗೆ ಏನು ಮಾಡಬೇಕು ಇದನ್ನು ಈ ಥರ ಕಾಪಿ ಮಾಡ್ಕೊಳ್ಳಿ. ಓಕೆನಾ. ಒಂದು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಕಾಪಿ ಮಾಡ್ಕೊಂಡಾದ್ಮೇಲೆ ಕೀವರ್ಡ್ಸಲ್ಲಿ ವಾಪಸ್ ಬಂದಾದಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಮೇಲೆ. ಓಕೆನಾ. ಕ್ಲಿಕ್ ಮಾಡಾದ್ಮೇಲೆ ಇದನ್ನೇ ಈ ಥರ ಆ್ಯಡ್ ಮಾಡಿ. ಇದನ್ನು ನಾವಿಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಎಂಟರ್ ನಿಮ್ಮದ್ರಲ್ಲಿ ಯಾವುದಿರುತ್ತೆ ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ದು ಇದು ಬಂದುಬಿಟ್ಟು ಕೀಬೋರ್ಡ್ ಆಗಿ ಬಂದುಬಿಟ್ಟು ಜನ್ರೇಟ್ ಆಗಿಬಿಡುತ್ತೆ. ಓಕೆನಾ. ಸೊ ನಾನೀಗ ಕುಕಿಂಗ್ ವಿಡಿಯೋ ಮಾಡ್ತಿಲ್ಲ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ಗೆ ಒಂದು ಆ್ಯಡ್ ಮಾಡಿ ತೋರಿಸಿದ್ದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಕೀವರ್ಡ್ಸ್ನ ಆ್ಯಡ್ ಮಾಡೋದು ಯಾವ ಥರ ಅಂತ. ಸೊ ಅಲ್ಲಿಂದ ಕೂಡ ನೀವು ತಗೋಬೋದು. ಬಟ್ ನಿಮ್ಮ ಚಾನೆಲ್ ಕೀವರ್ಡ್ಸ್ನ ಹಾಕೋದು ತುಂಬ ಇಂಪಾರ್ಟೆಂಟು. ಆ ಚಾನೆಲ್ ಕೀವರ್ಡ್ಸ್ ಹಾಕಾದ್ಮೇಲೆ ಕೆಲವೊಂದು ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರ ಅದರದ್ದು ಕೀವರ್ಡ್ ಒಂದು ಸ್ವಲ್ಪ ಹಾಕಿ. ಯಾವುದರಲ್ಲಿ ನಿಮ್ಮ ಚಾನೆಲ್ ಕೀವರ್ಡ್ಸಲ್ಲಿ ಇದರಲ್ಲಿ. ಓಕೆನಾ. ಇದು ಚಾನೆಲ್ ಕೀವರ್ಡ್ಸ್ ಬೇರೆ ಆ್ಯಂಡ್ ವಿಡಿಯೋ ಕೀವರ್ಡ್ಸು ಮತ್ತು ಟ್ಯಾಗ್ಸು ಇವೆಲ್ಲ ಬೇರೆ. ಇದನ್ನೆಲ್ಲ ಮಿಕ್ಸಪ್ ಮಾಡಿ ಮೈಂಡಿಗೆ ಹಾಕ್ಕೋಬೇಡಿ. ಓಕೆನಾ. ಸೊ ಇದನ್ನು ಆದಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ನೀವು ಕಿಡ್ಸಿಗೆ ವಿಡಿಯೋ ಮಾಡ್ತಾಯಿದ್ರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ. ಬೈ ಚಾನ್ಸ್ ನೀವು ಇದನ್ನು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಯೂಟ್ಯೂಬಿಗೆ ಗೊತ್ತಾಗಲ್ಲ ಯಾರ ಹತ್ರ ಯಾವ ಆಡಿಯನ್ಸ್ ಹತ್ರ ನಿಮ್ಮ ವೀಡಿಯೋನ ನಾವು ಕಳಿಸ್ಬೇಕು. ಮಕ್ಳ ಹತ್ರ ಕಳಿಸ್ಬೇಕಾ ದೊಡ್ಡವ್ರ ಹತ್ರ ಕಳಿಸ್ಬೇಕಾ ಅಂತ. ಸೊ ಈ ಕಾರಣದಿಂದ ನಿಮ್ಮದು ಇಂಪ್ರೆಷನ್ಸ್ ಹೋಗ್ತಾ ಇರಲ್ಲ. ಸೊ ಆದಷ್ಟು ನಿಮಗೆ ಯಾರು ಸೆಲೆಕ್ಟ್ ಮಾಡಿಲ್ಲ ಇದನ್ನು ಈ ಕಿಡ್ಸಿದು, ಸೊ ಇದನ್ನು ಬಂದುಬಿಟ್ಟು ಆಡಿಯನ್ಸಿದು ಯಾರು ಸೆಲೆಕ್ಟ್ ಮಾಡಿಲ್ಲ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಕ್ಳಿಗೆ ಮಾಡ್ತಿದ್ದೀರಾ ದೊಡ್ಡವ್ರಿಗೆ ಮಾಡ್ತಾಯಿದ್ದೀರಾ ಅಂತ. ಸೊ ಮಕ್ಳಿಗೆ ಮಾಡ್ತಾಯಿದ್ರೆ ಎಸ್ ಕೊಡಿ, ಇಲ್ಲ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ಮಾಡ್ತಾಯಿದ್ರೆ ನೋ ಅಂತ ಕೊಡಿ. ಓಕೆನಾ. ಸೊ ಇಲ್ಲಿ ನೋ ಅಂತ ಕೊಟ್ಟಾದಮೇಲೆ ಸೊ ಇದ್ರದ್ದು ಕೆಲಸ ಮುಗೀತು. ಓಕೆನಾ. ಅದಾದಮೇಲೆ ಅದಾದಮೇಲೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣುತ್ತೆ, ಥರ್ಡ್ ಪಾರ್ಟಿ ಆಪ್ಷನ್ದು. ಸೊ ಇದು ಬಂದುಬಿಟ್ಟು AI ವಿಡಿಯೋಸ್ ಏನಾದರೂ ನೀವು ಮಾಡ್ತಾಯಿದ್ರೆ ಇದನ್ನು ಟಿಕ್ ಮಾಡಿ, ಈ ಥರ ಟಿಕ್ ಮಾಡಿ. ಓಕೆನಾ. AI ವಿಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಇದನ್ನು ಟಿಕ್ ಮಾಡಿ, ಇಲ್ಲ ಅಂದರೆ ಈ ಥರ
ಟಿಕ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಅದಾದಮೇಲೆ ಗೈಸ್ ಇಲ್ಲಿ ಮೂರನೇದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಈ ಥರ 3 ಕೂಡ ನಿಮ್ಮದು ಎಲಿಜಿಬಲ್ ಆಗಿರಬೇಕು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ, ಓಕೆನಾ. ಸೊ ಫಸ್ಟ್ನೇದು ಆಲ್ರೆಡಿ ಆಗಿರುತ್ತೆ. ಎರಡನೇದು ಬಂದುಬಿಟ್ಟು ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡೋದು. ಸೊ ನೀವು ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಿದ್ರೇ ನಿಮ್ದು ಏನಾಗೋದು, ಇಲ್ಲಿ ಕಸ್ಟಮ್ ಥಂಬ್ನೇಲ್ ಪೋಸ್ಟರ್ ಹಾಕೋಕ್ಕಾಗೋದು. ಥಂಬ್ನೇಲ್ ಹಾಕೋಕ್ಕೆ ಆಪ್ಷನ್ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಿರಲ್ಲ. ಸೊ ಇದು ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಿದ್ರೇ ನಿಮ್ಮದು ಥಂಬ್ನೇಲ್ ಆಪ್ಷನ್ ಸಿಗೋದು. ಆ್ಯಂಡ್ ಲೈವ್ ಆಪ್ಷನ್ನು ಕೂಡ ತುಂಬ ಜನ ಹೇಳಿದ್ದೀರ, ಮೇಡಮ್ ನಂದು ಲೈವ್ ಆಪ್ಷನ್ ಬರ್ತಾ ಇಲ್ಲ, ನಂದು ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ, ಲೈವ್ದು ಬರ್ತಾ ಇಲ್ಲ ಅಂತ. ಸೊ ಈ ಸೆಟ್ಟಿಂಗಲ್ಲಿ ನೀವು ಲೈವ್ ಆಪ್ಷನ್ನು ಏನಿಗೆ ಬರ್ತಾ ಇಲ್ಲ ಅಂದರೆ ಈ ಸೆಟ್ಟಿಂಗ್ ನೀವು ಆನ್ ಮಾಡಿರಲ್ಲ. ಸೆಟ್ಟಿಂಗ್ ಅಂದರೆ ಇದು ಎಲಿಜಿಬಲ್ ಮಾಡಿರಲ್ಲ ಫೋನ್ ನಂಬರ್ ಕೊಟ್ಬಿಟ್ಟು. ಸೊ ಆದಷ್ಟು ಫೋನ್ ನಂಬರ್ ಕೊಟ್ಬಿಟ್ಟು ಎಲಿಜಿಬಲ್ ಮಾಡ್ಕೊಳ್ಳಿ, ಆಗ ನಿಮ್ದು ಏನಾಗುತ್ತೆ ಲೈವ್ ಸ್ಟ್ರೀಮ್ ಓಪನ್ ಆಗುತ್ತೆ, ನೀವು ಮಾಡ್ಬೋದು. ಅದಾದಮೇಲೆ ತುಂಬ ಜನನೂ ಕೇಳ್ತೀರ ನಂದು ಲಾಂಗ್ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ತುಂಬ ಅಂತ. ಸೊ ನೀವು ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡೋಕ್ಕಾಗಿಲ್ಲ, 15 ಮಿನಿಟ್ಗಿಂತ ಲಾಂಗ್ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲ್ಲ ಫೋನ್ ನಂಬರ್ ವೆರಿಫೈ ಮಾಡಿಲ್ಲ ಅಂದರೆ. ಅದಕ್ಕಿಂತ ನಾವು ಕೆಳಗಡೆ ಇಲ್ಲ ಅಡ್ವಾನ್ಸ್ ಫ್ಯೂಚರಲ್ಲಿ ಬಂದರೆ ಇಲ್ಲಿ ಬಂದುಬಿಟ್ಟು ನೀವು ಏನು ಮಾಡೋಕ್ಕಾಗಲ್ಲ, ಅಪೀಲ್ ಮಾಡೋಕ್ಕಾಗಲ್ಲ, ಓಕೆನಾ. ಥರ್ಡ್ ಒಂದು ಏನಿದೆ ಮಾಡಿಲ್ಲ ಅಂದರೆ, ಎನೇಬಲ್ ಮಾಡಿಲ್ಲ ಅಂದರೆ, ಓಕೆನಾ. ಎಕ್ಸ್ಟ್ರಾ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಹಾಕೋ ಆಪ್ಷನ್ನೇ ಸಿಗೋಲ್ಲ ನಿಮಗೆ, ಓಕೆನಾ. ಅದಾದಮೇಲೆ ಲೈವ್ ಸ್ಟ್ರೀಮ್ಸು ಎಕ್ಸ್ಟ್ರಾ ಲೈವ್ ಸ್ಟ್ರೀಮ್ಸ್ ಏನಿರುತ್ತೆ ಮಾಡೋಕ್ಕಾಗಲ್ಲ. ಅದಾದಮೇಲೆ ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ, ಇದೂ ಕೂಡ ಮಾಡೋಕ್ಕಾಗಲ್ಲ. ಡೈಲಿ ಜಾಸ್ತಿ ಶಾರ್ಟ್ಸ್ ಮಾಡ್ಬೋದು ನೀವು ಇದನ್ನು ಎಲಿಜಿಬಲ್ ಮಾಡಿಕೊಂಡ್ರೆ, ಓಕೆನಾ. ಟೆಸ್ಟ್ ಕಂಪೇರ್ ಡಿಫ್ರೆಂಟ್ ಥಂಬ್ನೇಲ್, ಈಗ 3 ಥಂಬ್ನೇಲ್ ಹಾಕೋ ಆಪ್ಷನ್ ಸಿಗುತ್ತಲ್ಲ, ಅದನ್ನು ಕೂಡ ನೀವು ಇಲ್ಲಿ ಈ ಆಪ್ಷನ್ ಎಲಿಜಿಬಲ್ ಮಾಡಿಲ್ಲ ಅಂದರೆ ಅದು ಕೂಡ ನಿಮ್ಗೆ ಇಲ್ಲಿ ಬಂದುಬಿಟ್ಟು ಸಿಗಲ್ಲ. ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ ಅಂತ ಇದೆ. ಸೊ ಇದು ಕೂಡ ಎಲಿಜಿಬಲ್ ಆಗಿಲ್ಲ ಅಂದರೆ ನೀವು ಡೈಲಿ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಒಂದಕ್ಕಿಂತ ಜಾಸ್ತಿ. ಅದಾದಮೇಲೆ ಮೇಯ್ನಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಈ ಲಾಸ್ಟ್ ಒಂದು ಎಲಿಜಿಬಲ್ ಆಗಿಲ್ಲ ಅಂದರೆ. ಸೊ ಮೇಕ್ ಶೋರ್ ನಿಮ್ಮದು ಎಲ್ಲ ಬಂದುಬಿಟ್ಟು ಎಲಿಜಿಬಲ್ ಆಗಿರಬೇಕು. ಸೊ ಬೈ ಚಾನ್ಸ್ ಆಗಿಲ್ಲ ಅಂದರೆ ಆ ಪ್ರಾಸೆಸ್ ಹೆಂಗೆ ಏನು ನೋಡ್ಕೊಳ್ಳಿ. ಸೊ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮಾಡೋದು ಏನು ಎತ್ತ ಅಂತ. ಸೊ ಇಲ್ಲೂ ಹೇಳ್ಕೊಡ್ತಾ ಇದ್ದರೆ ತುಂಬ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ಸೊ ಆದಷ್ಟು ಮಾಡ್ಕೊಳ್ಳಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ, ಸೊ ಇಷ್ಟು ಆಪ್ಷನ್ಸ್ ಎಲ್ಲ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಅದಾದಮೇಲೆ ಸೊ ಅಷ್ಟೇ ಗೈಸ್. ಸೊ ಮೇಯ್ನ್ ಆಗಿ ನಾನು ನಿಮಗೆ ಹೇಳ್ಕೊಟ್ನಲ್ಲ, ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೂ ಒಂದು ಆಪ್ಷನ್ ಇದೆ, ನಿಮಗೆ ಹೇಳ್ಬಿಡ್ತೀನಿ. ಸೊ ಇದು ಬೇಕಿದ್ರೆ ನೀವು ಇದು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸದ್ಯಕ್ಕೆ ಏನು ಹಾಕಕ್ಕೆ ಹೋಗಬೇಡಿ. ಇಲ್ಲಿ ಮೇಯ್ನಾಗಿ ನೀವು ಹಾಕಿ ಏನು ಹಾಕಬೇಕು, ಇಲ್ಲಿ ವಿಸಿಬಿಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಅನ್ಲಿಸ್ಟೆಡಲ್ಲಿ ಇಡಿ, ಓಕೆನಾ. ಆಗಾಗ ನೀವು ನಿಮ್ಮ ವೀಡಿಯೋದಲ್ಲಿ ಹೋಗಿಬಿಟ್ಟು ಪಬ್ಲಿಕಲ್ಲೇ ಇರುತ್ತೆ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮದು ಪಬ್ಲಿಕಲ್ಲಿದ್ದರೆ ಅದನ್ನು ಅನ್ಲಿಸ್ಟೆಡ್ ಮಾಡಿ ಫಸ್ಟು, ಓಕೆ. ಇಲ್ಲಿ ಅನ್ಲಿಸ್ಟೆಡ್ ಮಾಡಿದರೆ ನೀವು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದು ಅನ್ಲಿಸ್ಟೆಡಲ್ಲೇ ಅಪ್ಲೋಡ್ ಆಗುತ್ತೆ. ಆಮೇಲೆ ನೀವು ಬೇಕಿದ್ದರೆ ಪಬ್ಲಿಕ್ಕಿಗೆ ಮಾಡ್ಕೊಬೋದು. ಇಲ್ಲ ನೀವು ಇಲ್ಲಿ ಪಬ್ಲಿಕಲ್ಲಿ ಇಟ್ಟಿದ್ರೆ ಡೈರೆಕ್ಟ್ ಪಬ್ಲಿಕ್ಗೆ ಪೋಸ್ಟ್ ಆಗುತ್ತೆ, ಆಮೇಲೆ ನೀವು ಏನು ಡೈರೆಕ್ಟು ಹೋಗಿಬಿಡುತ್ತೆ ಪಬ್ಲಿಕ್ಕಿಗೆ, ಓಕೆನಾ. ಅನ್ಲಿಸ್ಟೆಡಲ್ಲೇ ಇದು ಯಾವಾಗಲೂ ಇಡಬೇಕು, ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಮೇನ್ ಸೆಟ್ಟಿಂಗ್ಸು. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಏನಾದರೂ ಓಡ್ತಾ ಇದ್ದರೆ ಇನ್ನು ಮೈಂಡಲ್ಲಿ ನಂಗೆ ಕಮೆಂಟಲ್ಲಿ ಕೇಳಿ. ಸೊ ನಾನು ನಿಮಗೆ ಇನ್ನೂ ತಿಳಿಸ್ಕೊಡ್ತೀನಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.